ಉತ್ತರ ಕರ್ನಾಟಕದಾಗ ಚರಗ ಚೆಲ್ಲೋದು ಅಂದ್ರೆ ಅದರ ಸೊಗಡು ಭಾರಿ ಇರುತ್ತ. ವರ್ಷ ಪೂರ್ತಿ ಹೊಲದಲ್ಲಿ ದುಡಿಯುವ ರೈತ ಭೂಮಿಗೆ ಉಡಿ ತುಂಬೋ ಸಮಯ. ತಾ ಬೆಳೆದ ಬೆಳೆಗಳೆಲ್ಲ ಹೂ ಬಿಡುವ, ಚಿಗುರು ಒಡೆಯುವ ಕಾಲ ಇದಾಗಿದ್ದು, ಈ ವೇಳೆ ಒಕ್ಕಲಿಗರಿಗೆ ಎಲ್ಲಿಲ್ಲದ ಆನಂದ. ಹೀಗಾಗಿ ಇಂದು SSC ಗ್ರೂಪ್ಸ್ ಗದಗ್ ಇವರ ವತಿಯಿಂದ ಚರಗ ಚೆಲ್ಲಾಕ್ ಬರ್ರಿ ನಮ್ ಹೊಲಕ್ಕ ಅನ್ನೋ ಶೀರ್ಷಿಕೆ ಅಡಿಯೊಳಗ ಅವ್ರದೇ ಹೊಲದೊಳಗ ಚರಗ ಚೆಲ್ಲುವ ಕಾರ್ಯಕ್ರಮ ನಡೀತು. ಕೇವಲ ಚರಗ ಅಷ್ಟ ಅಲ್ಲ, ಕೆಲ ಸನ್ಮಾನ ಕಾರ್ಯಕ್ರಮನೂ ನಡೆದ್ವು. ಈ ಕಾರ್ಯಕ್ರಮ ಭಾಳ ಮಂದಿ ಬಂದಿದ್ರು. ಹಂಗಂದ್ರ ಬಂದವರೆಲ್ಲ ಏನಂದ್ರು ಬರ್ರಿ ನೋಡೋಣ. ನಮ್ಮ ಉತ್ತರ ಕರ್ನಾಟಕದೊಳಗ ಎಳ್ಳ ಅಮಾವಾಸ್ಯೆಗೆ ಒಂದು ದೊಡ್ಡ ಮಹತ್ವ ಐತಿ. ಇಡೀ ವರ್ಷ ರೈತ ಭೂಮಿ ಒಳಗೆ ಉಳುಮೆ ಮಾಡಿ ಬಿತ್ತಿ ಬೆಳೆದು ಬೆವರು ಸುರಿಸಿ ಫಲವತ್ತಾದ ಬೆಳೆಯನ್ನು ಸಮಾಜಕ್ಕೆ ಕೊಡ್ತಾನೆ. ಅದರಿಂದ ಆರ್ಥಿಕವಾಗಿ ಲಾಭನೂ ತಗೊತಾನೆ. ಅದರ ಒಂದು ಕೃತಜ್ಞತಾ ರೂಪದಲ್ಲಿ ಇದಕ್ಕೆಲ್ಲ ಕಾರಣ ನಮ್ಮ ಭೂತಾಯಿ ಅನ್ನುವಂಥ ಭಾವ ಇಟ್ಟುಕೊಂಡು ಆಕೆಗೆ ಕೃತಜ್ಞತೆ ಸಲ್ಲಿಸ್ಬೇಕು. ನನಗೆ ನನ್ನ ಕುಟುಂಬಕ್ಕೆ ಅನ್ನ ಕೊಟ್ಟನ, ಆಶ್ರಯ ಕೊಟ್ಟದ್ದು ಯಾರಪ್ಪ ಅಂತಂದ್ರೆ ಭೂತಾಯಿ ಅನ್ನುವಂಥ ಭಾವ ಇಟ್ಟುಕೊಂಡು ಉತ್ತರ ಕರ್ನಾಟಕದಲ್ಲಿ ಚರಗ ಚೆಲ್ಲುವಂಥ ಒಂದು ಕಾರ್ಯಕ್ರಮ ಸಂಪ್ರದಾಯ ಭಾಳಂತ ಬಂದಿದ್ದು. ಅದರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಭೂತಾಯಿಗೆ ತನ್ನನ್ನು ಅರ್ಪಿಸ್ಕೊಳ್ತಾರೆ. ಈಕೆಯಿಂದ ನಾನು ಉಂಡೀನಿ, ಬೆಳೆದೀನಿ, ಇದೊಂದು ಹಬ್ಬದಾಗ ಆ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋ ಭಾವದಿಂದ ಪೂಜೆ ಮಾಡ್ತಾನೆ. ಜೊತೆಗೆ ಚರಗ ಚೆಲ್ಲೋದು ಅನ್ನುವಂಥದ್ದು ಕಾರ್ಯಕ್ರಮದೊಳಗೆ ಹುಲ್ಲುಲ್ಗೋ ಚಳಮುರಿಗೋ ಅನ್ನುವಂಥದ್ದನ್ನು ಮಾತಿನೊಳಗೆ ಅದೊಂದು ಮಂತ್ರ ಇದ್ದಂಗೆ ರೈತನಿಗೆ. ಅದು ಎಡಿನ ಹೋಗ್ತಾನೆ ಭೂಮಿಗೆ. ಎದಕ್ಕೆ ಹೋಗ್ತಾನಪ್ಪ ಅಂದ್ರೆ ಪಕ್ಷಿಗಳು ಮತ್ತು ಪ್ರಾಣಿಗಳು ರೈತನಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತಿರ್ತಾವೆ. ಈಗ ಕೀಡೆಲ್ಲ ಬೀಳ್ತೈತಿ ಪೀಕಿಗೆಲ್ಲ, ಪಕ್ಷಿಗಳು ಬಂದಂತ ತಿಂತಾವೆ. ಆ ಕೀಡಿಗಳನ್ನು ಹುಳಗಳನ್ನು ತಿಂದಾಗ ಬೆಳೆ ಸಮೃದ್ಧವಾಗಿ ಬೆಳಿತೈತಿ. ಹೀಗಾಗಿ ಅದಕ್ಕೂ ಕೃತಜ್ಞತೆ ಸಲ್ಲಿಸ್ತಾನೆ. ಆ ಗಿಡಗಳಿಗೆ ಎಡಿಯನ್ನು ಮಾಡ್ತಾನೆ, ಜೊತೆಗೆ ಭೂಮಿಗೆ ಎಡಿ ಮಾಡ್ತಾನೆ. ಪಶು ಪಕ್ಷಿಗಳಿಗೆ ಕೂಡ ಎಳ್ಳು ಹೋಳಿಗೆ ಮತ್ತು ಶೇಂಗಾದ ಹೋಳಿಗೆಯನ್ನು ಎಡಿ ಮಾಡಿ ಅವಕ್ಕೂ ಅರ್ಪಿಸ್ತಾನೆ. ತನ್ನನ್ನು ತಾನು ಅರ್ಪಿಸ್ಕೊಳ್ಳುವಂಥದ್ದು ಹಬ್ಬನೇ ಎಳ್ಳ ಅಮಾವಾಸ್ಯೆ. ಆ ನಿಟ್ಟೊಳಗೆ ನಾವು ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ವಿ. ನಮ್ಮ ಎಲ್ಲ ರೈತರಿಗೆ ಇದೊಂದು ಸಂಪ್ರದಾಯ ಉತ್ತರ ಕರ್ನಾಟಕದಾಗ ನಶಿಸಿ ಹೊಂಟತೆ ಅನ್ನುವಂಥ ಭಾವದಿಂದ ಇದನ್ನೆಲ್ಲ ಒಂದು ವಿಜೃಂಭಣೆಯಾಗಿ ಇದನ್ನು ಆಚರಣೆ ಬಿಡಬಾರ್ದು, ಮುಂದುವರಿಬೇಕು ಅನ್ನೋಂಥ ಭಾವದಿಂದ ಪ್ರತಿ ವರ್ಷ ನಾವು ಎಲ್ಲರನ್ನೂ ನಮ್ಮ ಗ್ರಾಹಕ ಬಂಧುಗಳನ್ನೆಲ್ಲರೂ ಕರೆಸಿ ಇಲ್ಲಿ ಚರಗ ಚೆಲ್ಲೋ ಕಾರ್ಯಕ್ರಮ ಮಾಡ್ತೀವಿ. ಆದರೆ ಈ ಸರಿ ವಿಶೇಷವಾಗಿ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಅತಿ ಯಜ್ಞ ರುದ್ರ ಮಾಡಿದ್ರು ಗದಿನೊಳಗೆ ಮಹಾಯಜ್ಞಗಳನ್ನು ಮಾಡಿದ್ರಲ್ಲ, ಅವ್ರನ್ನೂ ಎಲ್ಲರೂ ಕರೆಸ್ಬೇಕು, ಸನ್ಮಾನ ಮಾಡಬೇಕು. ಆ ಚರಗ ಚೆಲ್ಲೋ ಕಾರ್ಯಕ್ರಮವನ್ನು ಅದನ್ನೆಲ್ಲ ಮಾಡಿದ್ದೀವಿ. ಇದೊಂದು ಸಂಪ್ರದಾಯ. ನಾವೆಲ್ಲರನ್ನು ಕರ್ಕೊಂಡು ಉಣ್ಣುವಂಥ ಭಾಗ್ಯ ಅದು ನಮಗೆಲ್ಲ. ಕರ್ಕೊಂಡು ಉಣ್ಣೋದು, ಕೂಡಿ ದುಡಿಯೋದು, ಕೂಡಿ ಉಣ್ಣುವಂಥ ಭಾಗ್ಯ ಈ ಎಳ್ಳ ಅಮಾವಾಸ್ಯೆ ಲಭಿಸ್ತೈತೆ. ಆ ನಿಟ್ಟಿನೊಳಗೆ ಮಾಡಿದ್ವಿ. ಎಲ್ಲರೂ ಬಂದು ನಾವು ಮಾಡೋದಂಥ ಈ ಕಾರ್ಯದೊಳಗೆ ಭಾಗವಹಿಸಿ ಆತಿಥ್ಯವನ್ನು ಸ್ವೀಕಾರ ಮಾಡಿದಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಇವತ್ತು ಈ ಶಿವಸಂಘ ಸಂಸ್ಥೆ ವತಿಯಿಂದ ಕರೆಗೆ ಹೋಗೊಟ್ಟು ಈ ಚರಗ ಚೆಲ್ಲಕ್ಕೆ ಬರ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಈ ಒಂದು ಉತ್ತರ ಕರ್ನಾಟಕದ ಒಂದು ಚರಗ ಚೆಲ್ಲುವ ಕಾರ್ಯಕ್ರಮ ಅದು ಇಂಥ ಒಂದು ಅದ್ಭುತವಾದಂಥ ಒಂದು ನಮ್ಮ ಫಾರ್ಮರ್ಸ್ ಮಾಡಿದ್ದು ನಮ್ಮ ಗ್ರಾಹಕರ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿತ್ತೆ. ತಮ್ಮೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ರೈತರು ಬಂದಿದ್ದಾರೆ, ಹಾಗೂ ಎಲ್ಲ ಮಹಿಳೆಯರು ಸಹಿತ ಬಂದಿದ್ದಾರೆ. ಅವ್ರಿಗೆಲ್ಲರೂ ಸಹಿತ ನಮ್ಮ ಪ್ರಶಾಂತ್ ದೇಸಾಯಿಮಠ್ ಶಿವಸಂಘದ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಇವತ್ತಿನ ವಿಶೇಷ ಎಳ್ಳ ಅಮಾವಾಸ್ಯೆ. ಎಲ್ಲರೂ ತಮ್ಮ ತಮ್ಮ ಜಮೀನುಗಳಿಗೆ ಅಥವಾ ಹೊಲಗಳಿಗೆ ತೆರಳಿ ಇವತ್ತೊಂದು ಚರಗ ಚೆಲ್ಲೋ ಒಂದು ವಿಶೇಷ ಏನಂದರೆ ಇವತ್ತು ಭೂಮಿ ತಾಯಿ ನಮಗೆಲ್ಲ ಒಂದು ಕಾಳು ಭೂಮಿಗೆ ಸಮರ್ಪಣೆ ಮಾಡಿದಾಗ ಅದು ರಾಶಿಗಟ್ಟಲಾಗಿ ನಮಗೆ ಮರಳಿ ಕೊಡ್ತೈತಿ. ಆ ಒಂದು ಹಸಿರು ಒಂದು ಜೊತೆಗೆ ಬೆಳೆ ಬಂದಿರೋದನ್ನೆಲ್ಲ ನೋಡೋದು, ಜೊತೆಗೆ ಅದನ್ನು ಆನಂದಿಸೋದು ಬಹಳ ಸಂತೋಷದ ವಿಷಯ. ಜೊತೆಗೆ ನಮ್ಮವ್ರನ್ನ ಕರೆತಂದು ನಮ್ಮ ಮನೆ, ಯಾಕಂತಂದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವು ನಮ್ಮತನವನ್ನು ಮರೆತು ಮೊಬೈಲು ಹಾಗೂ ಹಣ ಸಂಪಾದನೆ ಹಿಂದೆ ಬಿದ್ದಾಗ ಇಂಥವನ್ನೆಲ್ಲ ಮರ್ತಿದ್ವಿ. ಜೊತೆಗೆ ಈ ಹಳ್ಳಿ ಸೊಗಡು ನಮಗೆ ಅತ್ಯವಶ್ಯ. ಯಾಕಂತಂದರೆ ನಮ್ಮ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ
ಜೊತೆಗೆ ರೈತರು ಏನೇನು ಕಷ್ಟಪಡ್ತಾ ಇದ್ದಾರೆ ಇವತ್ತು, ಹಾಗೂ ರೈತರು ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನೋ ಒಂದು ಗುಟ್ಟನ್ನು ನಾವು ಇವತ್ತು ನಮ್ಮ ಹೊಲಕ್ಕೆ ಬಂದು, ಜೊತೆಗೆ ನಮ್ಮ ಗ್ರಾಹಕರು, ವಿಶೇಷವಾಗಿ ನಗರದಲ್ಲಿ ವಾಸಿರುವಂಥ ಗ್ರಾಹಕರು, ಯಾಕೆಂದರೆ ಅವರು ಕೃಷಿ ಜಮೀನು ಹೊಂದಿರೋದಿಲ್ಲ, ಅಂಥವ್ರನ್ನ ವಿಶೇಷವಾಗಿ ನಮ್ಮ ಜಮೀನಿಗೆ ಇವತ್ತು ನಮ್ಮ ಚರಗ ಚಲೋ ನಮ್ಮ ಹೊಲಕ್ಕೆ ಬರ್ರಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಎಲ್ಲರಿಗೂ ಒಂದು ಪ್ರಸಾದಮಯ ಒಂದು ಊಟವನ್ನು ವ್ಯವಸ್ಥೆ ಮಾಡಿ ಅವ್ರ ಜೊತೆ ಸಂತೋಷದ ಸಮಯವನ್ನು ಕಳೆದಿದ್ದೀವಿ. ಇನ್ನೂ ಹಲವಾರು ಸಾಮಾಜಿಕವಾಗಿ ಕೆಲಸಗಳನ್ನು ನಮ್ಮ ಸಂಸ್ಥೆ ಇನ್ನು ಮುಂದೆ ಮಾಡ್ಕೊತ ಬರ್ತಾ ಇದೆ ಅಂತ ಹೇಳಿ ನನ್ನ ಎರಡು ಮಾತು. ನನ್ನ ಹೆಸರು ಪ್ರೊಫೆಸರ್ ಶಕುಂತಲಾ ಚೆನ್ನಪ್ಪ ಸಿಂಧೂರ್. ಕೇಲಿ ಸಂಸ್ಥೆ JT ಕಾಲೇಜ್ನೊಳಗೆ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಳಾಗಿದ್ದೇನೆ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸಂಪ್ರದಾಯದ ಹಬ್ಬ ವಿಜೃಂಭಣೆಯಿಂದ, ಸಂಭ್ರಮದಿಂದ, ಸಡಗರದಿಂದ ಈ ಪ್ರಕೃತಿಯ ಮಡಿಲೊಳಗೆ ಚರಗ ಚೆಲ್ಲಾಕ ಬರ್ರಿ ನಮ್ಮ ಹೊಲಕ್ಕೆ ಅನ್ನುವಂಥ ಕಾರ್ಯಕ್ರಮ ಬಹಳ ವೈಭವದಿಂದ ಅದ್ದೂರಿಯಿಂದ ಏರ್ಪಡಿಸಿದ್ದು ತುಂಬ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಒಂದು ಸಂಕೇತ ಆಗಿದೆ. ಇಲ್ಲಿ 2000ಕ್ಕಿಂತ ಹೆಚ್ಚು ಜನರಿಗೆ ಇವತ್ತು ಚರಗ ಚೆಲ್ಲುವ ಒಂದು ಮೃಷ್ಟಾನ್ನ ಭೋಜನವನ್ನು ಏರ್ಪಡಿಸಿದ್ದು ಕೂಡ ನಿಜವಾಗಿಯೂ ಇದು ನಮ್ಮ ಸಾಂಪ್ರದಾಯಿಕ ಒಂದು ಅನುಕರಣೀಯವಾದಂತಹ ಸಂಗತಿ. ಇಲ್ಲಿ ಈ ಶಿವಸಂಗಮ ಸಂಸ್ಥೆಯವರು ಎಷ್ಟೊಂದು ಸಾಮಾಜಿಕ ಸೇವೆಯನ್ನು, ಧಾರ್ಮಿಕ ಸೇವೆಯನ್ನು, ಆಧ್ಯಾತ್ಮಿಕವಾದ ಬಲವನ್ನು ಉಳ್ಳವರಾಗಿದ್ದಾರೆ ಅನ್ನೋದಕ್ಕೆ ಈ ಶಿವಸಂಗಮ ಸಂಸ್ಥೆ ನಮ್ಮ ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಆದರ್ಶಪ್ರಾಯವಾದಂಥ, ಅನುಕರಣೀಯವಾದಂಥ ಮಾದರಿ ಸಂಸ್ಥೆಯಾಗಿದೆ. ಇಲ್ಲಿ ಹಾಲು, ಮೊಸರು, ತುಪ್ಪ ಎಲ್ಲ ಖಾದ್ಯ ಪದಾರ್ಥಗಳನ್ನು ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ ಇವತ್ತು ಮನೆ ಬಾಗಿಲಿಗೆ, ಕರೋನಾ ಬಂದ ತಕ್ಷಣ ನಾವೆಲ್ಲ ಅದನ್ನು ಮನೆ ಬಾಗಿಲಿಗೆ ಹೆಂಗೆ ಡೆಲಿವರಿ ಕೊಡ್ತೀವಲ್ಲ, ಹಾಗೆ ಶಿವಸಂಗಮ ಸಂಸ್ಥೆಯವರು ಕೂಡ ಮನೆ ಬಾಗಿಲಿಗೆ ಚರಗ ಚೆಲ್ಲುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ನಿಜವಾಗಿ ನಮ್ಮ ಗದಗ ಜಿಲ್ಲೆಗೆ ಒಂದು ಹೆಮ್ಮೆಯ ಅಭಿಮಾನದ ಸಂಗತಿ ಕೂಡ ಆಗಿದೆ. ಇಲ್ಲೆಲ್ಲ ಎಷ್ಟೋ ಜನ ಹೊಲ ನೋಡಿರೋದಿಲ್ಲ, ಎಲ್ಲ ಪೈರುಗಳನ್ನು ನೋಡಿರೋದಿಲ್ಲ. ಮಕ್ಕಳು ಮತ್ತು ಮಹಿಳೆಯರು ಭಾಳ ಚಂದ ಸಡಗರದಿಂದ, ವೈಭವದಿಂದ, ಅದ್ಧೂರಿಯಾಗಿ ಈ ಹಬ್ಬವನ್ನು ಅವಿಭಕ್ತ ಕುಟುಂಬದ ಮಾದರಿಯೊಳಗೆ ಇವತ್ತು ಅವ್ಯಕ್ತ ಕುಟುಂಬ ಕಣ್ಮರೆ ಆಗ್ತಾ ಇವೆ, ನಶಿಸಿ ಹೋಗ್ತಾ ಇವೆ. ಮತ್ತು ಈ ಶಿವಸಂಗಮ ಸಂಸ್ಥೆ ಆ ಒಂದು ಅವಿಭಕ್ತ ಕುಟುಂಬದ ಒಂದು ಆದರ್ಶಪ್ರಾಯವಾದಂಥ ಪರಂಪರೆಯನ್ನು ಈ ದಿವಸ ಹಾಕಿದೆಯಲ್ಲ, ನಿಜವಾಗಿ ನಮಗೆ ಬಹಳ ಹಿಡಿಸಲಾರದಷ್ಟು ಖುಷಿಯಾಗಿದೆ. ಅದನ್ನು ವರ್ಣನೆ ಮಾಡೋದಕ್ಕೆ ಪದಗಳೇ ಸಾಲದು ಅಂತ ಹೇಳಿ ಇಲ್ಲಿ ಒಂದು ನಾನು ಕವನವನ್ನು ಚರಗ ಚೆಲ್ಲೂರ ಬಗ್ಗೆ ಓದೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳ ಎಷ್ಟು ನಮ್ಮ ಈ ಕವನದೊಳಗೆ ಎಷ್ಟು ಸಂಪ್ರದಾಯಗಳದಾವು ಅನ್ನೋದಕ್ಕೆ ಈ ಒಂದು ಕವನವೂ ಕೂಡ ಮುಖ್ಯವಾದಂಥ ಮಾದರಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಕವನ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾನಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾನಿಂಗ, ಮೈ ತೊಳೆದ ಪೂಜಿ ಮಾಡೇವ, ಮೈ ತೊಳೆದು ಪೂಜಿ ಮಾಡೇವ, ನಾವೆಲ್ಲ ಕುಂಕುಮ ಇವತ್ತಿ ಹಚ್ಚೇವ, ಕೋಡಿಗೆ ಬಣ್ಣ ಹಚ್ಚೇವ, ಬೆನ್ನಿನ ಮೇಲೆ ಜೂಲ ಹಾಕೇವ, ಸಂಗಪ್ಪ ಬಸಪ್ಪ ನೀಲವ್ವ ನಿಂಗವ್ವ ಹರ್ಯಾಗ ಎದ್ದು ಅಡಿಗೆ ಮಾಡಿರಿಲ್ಲೋ, ಎತ್ತಿನ ಮೈ ತೊಳೆದು ಚಕ್ಡಿ ಪೂಜೆ ಮಾಡಿ, ಸುದ್ದಾತು ಬರ್ರಿ ಚರಗ ಚೆಲ್ಲಕ್ ಹೋಗೋಣ, ಸುದ್ದಾತು ಬರ್ರಿ ಚರಗ ಚೆಲ್ಲಕ್ ಹೋಗೋಣ. ಎಳ್ಳಮಾಸಿ ಸಂಕ್ರಾಂತಿ ಅಂದ್ರ ಭಾಳ ಖುಷಿ, ಎಳ್ಳಮಾಸಿ ಸಂಕ್ರಾಂತಿ ಅಂದ್ರ ನಮಗೆಲ್ಲ ಭಾಳ ಖುಷಿ. ನನ್ನ ಹಿರಿಯಾಗ ಒದರಾಕತ್ಯಾನ ನೀಲವ್ವ, ನನ್ನ ಹಿರಿಯನ ನೋಡಲ್ಲೇ ಒದರಾಕತ್ಯಾನ ನೀಲವ್ವ, ಮಕ್ಕಳು ಮೊಮ್ಮಕ್ಕಳನ್ನ ಕರಿಯರಿ ಬೇಗ, ಏ ಪಾರು ಏ ಶಿವ ಹತ್ರಿ ಚಕ್ಡ್ಯಾಗ ನಡ್ರಿ, ಹತ್ರಿ ಚರಗ ಚೆಲ್ಲಕ ಹೋಗೋಣ. ಶಿವಸಂಗಮ ಸಂಸ್ಥೆಯ ವೈಭವ ಕಣ್ತುಂಬ ತುಂಬಿಕೊಳ್ಳೋಣ, ಸಡಗರದಿಂದ ಚರಗ ಚೆಲ್ಲೋಣ. ನಮ್ಮ ಉತ್ತರ ಕರ್ನಾಟಕ ಸಂಪ್ರದಾಯ ಜಗತ್ತಿಗೆ ಸಾರಿ ಸಾರಿ ಹೇಳೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ಪ್ರಿಯಾ ಹುಯಿಲ್ಗೋಳು, ಅರ್ಥಶಾಸ್ತ್ರದ ಉಪನ್ಯಾಸಕಿ. ಇವತ್ತಿನ ದಿವಸ ನಾವಿಲ್ಲಿ ಶಿವಸಂಗಮ ಫಾರ್ಮ್ ಹೌಸಿಗೆ ಬಂದೀವಿ. ಭಾಳ ಸಂತೋಷ ಅನಿಸ್ತು. ಇಲ್ಲೆಲ್ಲ ಹಬ್ಬದ ಒಂದು ವಾತಾವರಣ. ಇದು ಉತ್ತರ ಕರ್ನಾಟಕದ ಜಿಲ್ಲೆಯ ಒಂದು ಸಾಂಪ್ರದಾಯಿಕ ಮೇಳ ಅಂತಾನೆ ಹೇಳ್ಬೋದು. ರೈತರೆಲ್ಲ ಹೊಲದೊಳಗ ದುಡಿದು ಬಹಳಷ್ಟು ಸುಸ್ತಾಗಿರ್ತಾರ. ಈ ಒಂದು ಹಬ್ಬದ ಮೂಲಕ ಅವರ ದಣಿವನ್ನ ನಿವಾರಿಸ್ಕೊಳ್ತಕ್ಕಂತಹ ಒಂದು ಸಂಭ್ರಮ ಸಡಗರ ಇದರಲ್ಲಿ ಅಡಗಿದೆ ಅಂತಾನೆ ಹೇಳ್ಬೋದು. ಮತ್ತು ಇನ್ನೂ ಒಂದು ಅಂತ ಹೇಳಿದ್ರ ಭೂತಾಯಿಯನ್ನ ಪೂಜಿಸ್ತಕ್ಕಂತಹ ಒಂದು ಪವಿತ್ರವಾದಂತಹ ಹಬ್ಬ ಅಂತಾನು ಕೂಡ ನಾವು ಇದನ್ನ ಕರಿತೀವಿ.
ಕರಿತೀವಿ. ಈ ಹಬ್ಬದಲ್ಲಿ 5 ಪಾಂಡವರನ್ನ ಇಟ್ಟು ಹುಲ್ಲುಲ್ಗೋ ಸುಲಂಬ್ರಿಗೋ ಅಂತ ಹೇಳ್ತಾ ಭೂತಾಯಿಯ ಮಡಿಲನ್ನ ತುಂಬಿಸ್ತಕ್ಕಂಥ ಕಾರ್ಯವನ್ನ ನಾವಿಲ್ಲಿ ಮಾಡ್ತೀವಿ. ಎಲ್ಲ ಮಹಿಳೆಯರಿಗೂ ಇದು ಒಂದು ಸಡಗರ. ಯಾಕಂತ ಹೇಳಿದ್ರ ಇದರ ಹಿಂದೆ ಒಂದು ವಾರದ ತಯಾರಿನೂ ಕೂಡ ಇರುತ್ತೆ. ಯಾಕಂದ್ರೆ ಖಾದ್ಯಗಳು ಅನೇಕ ರೀತಿಯಾಗಿರ್ತಾವ. ಈಗೆಲ್ಲ ಹುಡುಗರು ಪಿಜ್ಜಾ ಬರ್ಗರ್ ಅಂತಾರ, ಅದು ಯಾವುದು ಈ ಟೇಸ್ಟಿನ ಮುಂದೆ ಅದು ಹತ್ತಲ್ಲ ರೀ. ಯಾಕಂದ್ರೆ ಇದು ಬಹಳಷ್ಟು ಅದ್ಭುತವಾದಂತ ಟೇಸ್ಟ್. ಮತ್ತ ಈ ಪ್ರಕೃತಿಯ ಮಡಿಲಲ್ಲಿ ನಾವು ಅದನ್ನ ಸವಿದಾಗ ಅದರ ಒಂದು ರುಚಿಕಟ್ಟು ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರಕೃತಿಯ ಸಂಭ್ರಮವನ್ನ ನಮ್ಮೆಲ್ಲರಿಗೂ ಕೂಡ ಆಚರಣೆ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ಈ ಶಿವಸಂಗಮ ಸಂಸ್ಥೆಯವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾವೆಲ್ಲ ಈಗ ಆಧುನಿಕ ದಿನಮಾನಗಳಲ್ಲಿ ಒಂದು ಗೆಟ್ ಟುಗೆದರ್ ಅಂತ ಮಾಡ್ತೀವಿ, ಅಂದ್ರೆ ಎಲ್ಲರನ್ನ ಸೇರಿಸ್ತಕ್ಕಂಥದ್ದು. ಹಾಗೆ ಇವರು ಕೂಡ ಈ ಸಂಘದವರು ಏನಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಬಹುದಿನಗಳಿಂದ ಎಷ್ಟೊಂದು ನಮ್ಮ ಸ್ನೇಹಿತೆಯರನ್ನ ಆಮೇಲೆ ನಮ್ಮ ಕುಟುಂಬದ ಸಂಬಂಧಿಕರನ್ನ ನಾವು ಕಂಡಿರಲ್ಲ. ಅವರೆಲ್ಲರನ್ನು ಕೂಡ ಒಂದು ಗೆಟ್ ಟುಗೆದರ್ ರೀತಿ ಒಳಗ ಎಲ್ಲರನ್ನ ನಮ್ಮನೇಲಿ ಒಂದು ಕಡೆ ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಈ ಶಿವಸಂಗಮ ಸಂಸ್ಥೆ ಅಂತಂದ್ರ ಹಲವಾರು ಖಾದ್ಯಗಳನ್ನ ನಮ್ಗೇನಂತಂದ್ರ ಮನೆಗೂ ಇದನ್ನ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಅತ್ಯಂತ ಶ್ಲಾಘನೀಯ. ತಾವು ಬೆಳೆಯೋದ್ರೊಂದಿಗೆ ಅದಕ್ಕೆ ಹೇಳ್ತಾರೆ ಏನಂತ ಹೇಳಿದ್ರ ನಿಮ್ಮ ಯೋಜನೆ ನಮ್ಮ ಆಸರೆ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಎಲ್ಲರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇದ್ದೀವಿ. ಪ್ರಕೃತಿಯ ಮಡಿಲೊಳಗ ಸವಿಯಾದ ಖಾದ್ಯಗಳನ್ನ ಸವಿಯೋಣ, ಹಾಗೂ ಎಲ್ಲರೂ ಕೂಡ ಒಂದಾಗಿ ಇಲ್ಲಿ ಬರೋಣ. ಈ ನಿಮ್ಮೆಲ್ಲರಿಗೂ ಕೂಡ ತಲುಪಿಸ್ತಕ್ಕಂತಹ ಈ ಒಂದು ಮೀಡಿಯಾಗೂ ಕೂಡ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಹೆಸರು ದೀಪಾ ಜೆ ಹುಡೇದಂತ. ನಾನು ಈ ಶಿವಸಂಗಮ ಸಮೂಹ ಸಂಸ್ಥೆಯ ಒಬ್ಬ ಸದಸ್ಯೆಯಾಗಿದ್ದೇನೆ. ನಾವು ಈ ಹಬ್ಬವನ್ನು ಪ್ರತಿ ವರ್ಷವೂ ಆಚರಿಸುತ್ತೇವೆ. ಈ ಹಬ್ಬದ ಒಂದು ವೈಶಿಷ್ಟ್ಯ ಅಂದರೆ ಎಲ್ಲ ನಾವು ಹಳ್ಳಿಯ ಎಲ್ಲ ತಿನಿಸು ತಿಂಡಿಗಳನ್ನ ಮಾಡಿ ಭೂಮಿ ತಾಯಿಗೆ ಪೂಜೆಯನ್ನು ಮಾಡುವುದರ ಮುಖಾಂತರ ಈ ಹಬ್ಬವನ್ನು ಆಚರಿಸುತ್ತೇವೆ. ನಾವು ಅಲ್ಲದೆ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ನಮ್ಮ ಬಂಧು ಬಾಂಧವರನ್ನು ಕರೆಸಿಕೊಂಡು ನಾವು ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ಹಬ್ಬವು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಶಾರದಾ ಭಿಕ್ಷಾವತಿ ಮಠ್. ನಾವು ಈ ಹಬ್ಬ ಎಲ್ಲರಿಗೂ ಒಂಥರ ಖುಷಿಯಾದ ಹಬ್ಬ, ಮತ್ತು ಇದು ಮೊದಲಿಂದನೂ ಸಾಂಪ್ರದಾಯಿಕವಾದ ಹಬ್ಬ. ಈಗಿನ ಮಕ್ಕಳಿಗೆ ಇದ್ರದಷ್ಟು ಮಾಹಿತಿ ಇರಂಗಿಲ್ಲ. ನಾವು ಈಗ ಹೊಲಕ್ಕೆಲ್ಲ ಕರ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಇಲ್ಲಿ ಮೊದಲಿಂದೆಲ್ಲ ವಾತಾವರಣ ಗೊತ್ತಾಗ್ತೈತಿ. ಮತ್ತು ಮೊದಲಿನ ಹಬ್ಬ ಈಗಿನ ಹುಡುಗರಿಗೆ ಏನೂ ಗೊತ್ತಿರಲ್ಲ. ಹಾಗಾಗಿ ನಾವು ಹೊಲ ಬೆಳೆ ಏನು ಎಲ್ಲ ಗೊತ್ತಾಗ್ತೈತಿ. ಮತ್ತು ನಮಗಿದು ಶಿವಸಂಗಮದವರು ಕರೆಸಿದ್ದು ಭಾಳ ಖುಷಿ ಆಯ್ತು. ನಾವು ಮತ್ತು ಬಂದು ಇಲ್ಲೆಲ್ಲ ಎಲ್ಲ ಥರ ಊಟದ ವ್ಯವಸ್ಥೆನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಥರದಿಂದನೂ ವ್ಯವಸ್ಥೆನೂ ಭಾಳ ಫಂಕ್ಷನ್ ಭಾಳ ಚೆಂದ ಐತೆ. ಎಲ್ಲ ಥರ ಸಾಂಗ್ಗಳು ಬಂದಾರೆ. ನಮ್ಗೆ ಖುಷಿ ಆಯ್ತು ಭಾಳ. ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದೀವಿ. ಅದಕ್ಕೆ ನಮಸ್ಕಾರ. ನನ್ನ ಹೆಸರು ಕವಿತಾ ಕುಲಕರ್ಣಿ ಅಂತ ಹೇಳಿ. ನಾವು ಇಲ್ಲಿ ಶಿವಸಂಗಮ ಅವರ ಸಂಸ್ಥೆಯಿಂದ ನಡೆಯುವಂಥ ಎಳ್ಳಮಾವಾಸ್ಯೆಗೆ ನಾವು ಇಲ್ಲಿ ಅವರ ಒಂದು ಕರೆಗೆ ಓರ್ಗೊಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಸೊ ವರ್ಷ ನಡೆಯೋ ಹಾಗೆ ಇಲ್ಲಿ ಎಳ್ಳಮಾವಾಸ್ಯೆನೂ ಒಂದು ವಿಶಿಷ್ಟವಾದ ಸಾಂಪ್ರದಾಯಿಕವಾದ ಒಂದು ಹಬ್ಬನೇ ಅಂತ ಹೇಳ್ಬೋದು. ಇಲ್ಲಿ ಹೊಲದಲ್ಲಿ ನಾವೆಲ್ಲ ಚರಗ ಚೆಲ್ಲೋ ಮುಖಾಂತರ ಹೊಲದಲ್ಲಿ ಏನು ಬೆಳೆ ಬೆಳೆದಿರುತ್ತೆ, ಈಗ ಹೆಂಗೆ ಒಂದು ಹೆಣ್ಣು ಮಗಳಿಗೆ ತುಂಬ ಗರ್ಭಿಣಿಯಾಗಿ ನಾವು ಹೆಂಗೆ ಸೀರೆ ಮಾಡೋ ಅಂಥ ಪದ್ಧತಿನ ನಾವಿಲ್ಲಿ ಹೊಲಕ್ಕೆ ಮಾಡೋ ಅಂಥ ಪದ್ಧತಿ ಇದು ಕೂಡ ಹೌದು. ಸೊ ಈ ಎಳ್ಳಮಾವಾಸ್ಯೆಗೆ ನಾವೆಲ್ಲ ನಮ್ಮ ಬಂಧು ಬಳಗದವರು, ನಮ್ಮ ಅಕ್ಕ ತಂಗಿಯರು, ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದುಬಿಟ್ಟು ನಾವು ಒಂದು ಹಬ್ಬ ಥರ ವಿಶಿಷ್ಟವಾದ ಖಾದ್ಯಗಳನ್ನು ಹೇಳ್ಬೋದು. ಎಳ್ಳಮಾವಾಸ್ಯೆಗೆ ಏನಪ್ಪ ಅಂದರೆ ವಿಶಿಷ್ಟವಾದ ಅಡುಗೆಗಳಂದರೆ ಶೇಂಗಾ ಹೋಳಿಗೆ, ಎಳ್ಳೊಳಗೆ, ಮತ್ತು ಚಟ್ನಿಗಳು, ನಾನಾ ಥರ ಖಾದ್ಯಗಳು, ರೊಟ್ಟಿ, ಚಪಾತಿ ಇದೆಲ್ಲ ಅಡುಗೆ ಹೋಗ್ಬಿಟ್ಟಿದೆ. ಸೊ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಫಸ್ಟ್ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ತೋರಿಸ್ಬೇಕು. ಇದು ಒಂಥರ ಸಾಂಪ್ರದಾಯಿಕ ಹಬ್ಬ ಅಲ್ಲದೆ ಇದು ಒಂದು ನಮಗೆ ಪಾಠ, ಅಂದರೆ ಮಕ್ಕಳಿಗೂ ಕೂಡ ನಮಗೂ ಕೂಡ ಇದು ಇಲ್ಲಿ ನೋಡಿ ನಾವು ಪಾಲನೆ ಮಾಡಬೇಕಿದೆ. ಯಾಕಂದರೆ ಹಿಂದಿಂದ ಬಂದಂಥ ಪದ್ಧತಿ ನಾವು ಬಿಡಬಾರ್ದು. ಸೊ ಶಿವಸಂಗಮದವರು ಏನೂ ಬಿಡಲ್ಲ, ಪದ್ಧತಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾರೆ. ಹಾಗೆ ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಕರೆತಂದು ಕೂಡಿ ಒಗ್ಗೂಡಿಸಿ ಮಾಡ್ತಾರೆ. ಅದು ಪರಿವಾರದವರೇ ಆಗ್ಬೋದು ಮತ್ತು ಹೊರಗಿನವರೇ ಆಗ್ಬೋದು, ನಮ್ಮನ್ನು ಕೂಡ ಒಂದು ಪರಿವಾರದಂತಲೇ ಕಾಣ್ತಾರೆ. ಸೊ ಶಿವಸಂಗಮದವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಏನೇ ಒಂದು ಚಿಕ್ಕ ಫಂಕ್ಷನ್ ಅಂತಾರೆ, ಬಂದು ನೋಡಿದ್ರೆ ಅದು ತುಂಬ ಅದ್ಧೂರಿಯಾಗೆ ಮಾಡ್ತಿರ್ತಾರೆ ಯಾವಾಗಲೂ.
ಸೊ ತುಂಬ ಖುಷಿ ಆಗುತ್ತೆ. ನಾನು ಕೂಡ ಇಲ್ಲಿ ಸಹಭಾಗಿಯಾಗಿ ನಾನು ಇದೊಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ. ಸೊ ಇಷ್ಟು ಹೇಳ್ತಾ ನನ್ನ ಧನ್ಯವಾದ. ಕೂಡ ಹೊಡೆಯೋದಂತಂದು ಮೇಡಮ್ರೆ, ನಾವು ಈ ಶಿವಸಂಗಮ ಸಮೂಹ ಸಂಸ್ಥೆ ವತಿಯಿಂದ ಶಿವಸಂಗಮ ಸಮೂಹ ಸಂಸ್ಥೆಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳಂತ ಕೆಲಸ ಮಾಡ್ತಾ ಇದ್ದೀನಿ 15 ವರ್ಷದಿಂದ. ಈ ಒಂದು ಸಂಸ್ಥೆ ಪಾರದರ್ಶಕ ಸೇವೆಯನ್ನು ಮಾಡ್ತಾ ಇದೆ. 300 ಮಂದಿ ಸಿಬ್ಬಂದಿಗಳನ್ನು ಈ ಸಂಸ್ಥೆ ಕುಟುಂಬಕ್ಕೆ ಆಸರೆಯಾಗಿದೆ. ಇಂಥ ಒಂದು ಸಮಾಜಮುಖವಾಗಿ ಕೆಲಸ 15 ವರ್ಷ ಸತತ ಮಾಡ್ತಾ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಒಂದು ಗ್ರಾಹಕರ ಒಂದು ಆಶೀರ್ವಾದ, ಗ್ರಾಹಕರ ಒಂದು ಮಾರ್ಗದರ್ಶನ ಮೇರೆಗೆ ಈ ಸಂಸ್ಥೆ ಬೆಳೆದು ಬಂದಿರುತ್ತದೆ. ಈ ಒಂದು ಸಂಸ್ಥೆ ಚೀಟ್ಸು ಮತ್ತು ಫೈನಾನ್ಸು ಬರೀ ಹಣಕ್ಕಾಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿಲ್ಲ. ಯಾಕಂದ್ರೆ ನಮ್ಮ 5 ಮಂದಿ ಆಡಳಿತ ಮಂಡಳಿಯವರು, ನಮ್ಮ ಸಂಸ್ಥಾಪಕರಾದಂಥ ಶ್ರೀ GM ಪಲ್ಲೇರ್ ಸರ್ ಒಂದು ಸಂಸ್ಥೆಯನ್ನು ಆಧ್ಯಾತ್ಮಿಕವಾಗಿ ಸಿಬ್ಬಂದಿಗಳಿಗೆ ಪ್ರೇರಣೆ ನೀಡಿ ಸಿಬ್ಬಂದಿಗಳನ್ನು ಬೆಳೆಸುತ್ತಾ, ಈ ಸಂಸ್ಥೆಯನ್ನು ಬೆಳೆಸುತ್ತಾ ಎಲ್ಲ ನಿರ್ದೇಶಕ ಮಂಡಳಿಯವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ಸಮಾಜಮುಖಿ ಕೆಲಸ ಯಾವಪ್ಪ ಅಂತಂತಂದರೆ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಕ್ರೀಡಾ ಮಕ್ಕಳಿಗೆ ಸಾಮಗ್ರಿಗಳ ವಿತರಣೆ ಮತ್ತು ಅನಾಥ ಮಕ್ಕಳಿಗೆ ಸಹಾಯಧನ ಮಾಡುತ್ತಾ ಮತ್ತು ಬೀದಿ ವ್ಯಾಪಾರಸ್ಥರಿಗೆ ಕೊಡಿ ಕೊಡುವ ಮೂಲಕ ಎಲ್ಲ ಕೆಲಸಗಳನ್ನು ಈ ಸಂಸ್ಥೆ ಮಾಡ್ತಾ ಬಂದಿದೆ. ಇನ್ನೂ ಹೆಚ್ಚು ಈ ಸಂಸ್ಥೆ ಬೆಳಿಬೇಕಾದ್ರೆ ಕಾರಣ ಗ್ರಾಹಕರು ಅಂತ ಹೇಳಿಕ್ಕೆ ನಾನು ಈ ಸಮಯದಲ್ಲಿ ಬರೆಸ್ತೀನಿ. ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ ಮೇಡಮರ, 2016ರಿಂದ ಈ ಚರಗ ಚಲ್ಲಕ ಬರೀ ನಮ್ಮ ಮೂಲಕ ಒಂದು ಕಾರ್ಯಕ್ರಮ ಮೂಲಕ ಸತತವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಅಂತ ಬಂದಿದೆ. ಈ ಸಲ ಹೆಚ್ಚು ಗ್ರಾಹಕರನ್ನ ಕರೆಸಿ ಈ ಒಂದು ಚರಗ ಚಲ್ಲಕ ಬರ್ರಿ ಕಾರ್ಯಕ್ರಮಕ್ಕೆ 2500 ಗ್ರಾಹಕರನ್ನ ಕರೆಸಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಈ ಸಂಸ್ಥೆಗೆ, ನನಗೆ ವೈಯಕ್ತಿಕವಾಗಿ ಈ ಸಂಸ್ಥೆಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೇಡಮ್. ನನ್ನ ಹೆಸರು ಕವಿತಾ. ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಹೆಮ್ಮೆ ಹಬ್ಬ, ಚರಗ ಚೆಲ್ಲೋ ಹಬ್ಬ ಅಂಥೇಳಿ ಅಮಾವಾಸ್ಯೆ ದಿವಸ ಮಾಡ್ತೀವಿ. ಅಂದರೆ ಇವಾಗ ನಾವು ಪ್ರತಿ ವರ್ಷವೂ ನಮ್ಮ ಹೊಲಗಳಲ್ಲಿ ಹಬ್ಬ ಮಾಡ್ತಿದ್ವಿ. ಬಟ್ ಈ ಸತಿ ನಮ್ಮ ಶಿವಸಂಗಮ್ ಸಮೂಹ ಸಂಸ್ಥೆಯಲ್ಲಿ ಎಲ್ಲರೂ ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಗ್ರಾಹಕರಿಗೆ, ಆಮೇಲೆ ನಮ್ಮ ಸಮೂಹ ಸಂಸ್ಥೆ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಇವತ್ತು ಅವರಿಗೊಂದು ಸನ್ಮಾನ, ಒಂದು ಊಟದ ವ್ಯವಸ್ಥೆ ಮಾಡಿ ಚರಗ ಚೆಲ್ಲೋ ಹಬ್ಬ ಅಂತ ಹೇಳಿ ಒಂದು ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿ. ಆಮೇಲೆ ಹೊಲದಲ್ಲಿ ಎಲ್ಲ ಬಂದು ಪೂಜೆ ಮಾಡೋದ್ರಿಂದ, ಗಂಗೆ ಪೂಜೆ ಎಲ್ಲ, ಉಡಿ ತುಂಬ ಹಬ್ಬ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದೀವಿ. ಖುಷಿ ಅನಿಸುತ್ತೆ. ಪ್ರತಿದಿನ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ಆಗಿ ಊಟ ಮಾಡ್ತಿರ್ತೀವಿ. ಬಟ್ ಈ ಸತಿ ಎಲ್ಲ ಬಂದು ಹೊಲದಲ್ಲಿ ಎಲ್ಲರೂ ಸೇರಿ ಊಟ ಮಾಡಿ ಹಬ್ಬ ಆಚರಿಸ್ತೀವಿ. ಆಮೇಲೆ ಈಗಿನ ಜನ್ರೇಷನ್ ಮಕ್ಳಿಗೆ ಇದೆಲ್ಲ ಗೊತ್ತಿರಲ್ಲ, ಕರ್ಕೊಂಬಂದು ತೋರಿಸೋದ್ರಿಂದ ಅವರಿಗೂ ಎಲ್ಲ ಒಂದು ಹಬ್ಬದ ಪದ್ಧತಿಗಳು ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಈಗ ಉತ್ತರ ಕರ್ನಾಟಕ ಶೈಲಿಯ ಊಟಗಳು. ಆಮೇಲೆ ನಾವು ಮೂಲ ಬೆಂಗಳೂರವರು, ನಮಗೆ ಮೊದಲು ಗೊತ್ತಿರಲಿಲ್ಲ ಈ ಥರ ಹಬ್ಬಗಳಿರುತ್ತೆ ಅಂತ ಹೇಳಿ. ಈಗಿಲ್ಲೆಲ್ಲ ನೋಡಿದ್ಮೇಲೆ ಖುಷಿ ಆಯಿತು ಹಬ್ಬನ. ನಮಸ್ಕಾರ ಎಲ್ಲರಿಗೂ. ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮೆಲ್ಲ ಹೊಲದಲ್ಲಿ ಆಚರಿಸ್ತಿದ್ವಿ ನಾವಷ್ಟೇ ಫ್ಯಾಮ್ಲಿಯವ್ರನ್ನೆಲ್ಲ ಹೋಗಿ. ಆದರೆ ಇಲ್ಲಿ ಬೇರೆ ಬೇರೆ ಜನ, ಆಮೇಲೆ ಬೇರೆ ಬೇರೆ ನಮ್ಮ ಶಿವಸಂಗ ಕಸ್ಟಮರ್ಸು, ಆಮೇಲೆ ಬೇಕಾದವರು ಎಲ್ಲರ ಗಣ್ಯ ವ್ಯಕ್ತಿಗಳು ಎಲ್ಲ ಬಂದು ನಮ್ಮ ಕಡೆ ಕೂಡಿ ಹಬ್ಬವನ್ನೆಲ್ಲ ಆಚರಿಸ್ತಾರಲ್ಲ, ಖುಷಿ ಆಗುತ್ತೆ ನೋಡೋಕ್ಕೆ. ಆಮೇಲೆ ಇಲ್ಲಿ ಹೊಲ ಎಲ್ಲ ಇಲ್ಲಿ ಬಂದಿರೋಂಗಿಲ್ಲ ಯಾರು ಜಾಸ್ತಿ ಜನ, ಸಿಟಿ ಜನ ಇಲ್ಲಿ ಬಂದು ನೋಡ್ತಾರೆ ಎಲ್ಲ ಹವಾಮಾನ ಹೆಂಗಿದೆ, ಆಮೇಲೆ ಹೊಲ ಹೆಂಗಿದ್ದಾವೆ, ಬೆಳೆ ಹೆಂಗಿದ್ದಾವೆ ಎಲ್ಲ ನೋಡಿ ಇದೇ ಮಾಡ್ತಾರೆ. ಮತ್ತೆಲ್ಲ ಪೂಜೆ ಮಾಡಿದ್ವಿ ರೀ, ಗಿಡಕ್ಕೆ ಹೋಗಿ ಎಲ್ಲ ಸೀರೆ ಎಲ್ಲ ಏರಿಸಿ ಕಾಯಿ ಹೊಡೆದು, ಆಮೇಲೆ ಉಡಿ ತುಂಬಿ ದೇವ್ರಿಗೆ ಎಲ್ಲ ನಮ್ಮ ಫಲ ಚೆನ್ನಾಗಿ ಬರಲಿ, ನಮ್ಮ ಹೊಲ ಚೆನ್ನಾಗಿ ನೋಡ್ಕೊಳ್ಳಿ, ದೇವರ ಆಶೀರ್ವಾದ ಇರಲಿ ಅಂತಂದು ಆಚರಿಸ್ತೀವಿ. ಎಲ್ಲರಿಗೂ ಎಳ್ಳಮಾಸಿ ಹಬ್ಬದ ಶುಭಾಶಯಗಳು. ಉತ್ತರ ಕರ್ನಾಟಕದ ಹೆಮ್ಮೆಯ ಹಬ್ಬವಾದಂಥ ಎಳ್ಳಮಾಸಿಯ ಪ್ರಯುಕ್ತ ನಮ್ಮ ಶಿವಸಂಗಮ ಸಮೂಹ ಸಂಸ್ಥೆ ವತಿಯಿಂದ ಮೊನ್ನೆ ಈಗ ತಾನೇ ಆಚರಿಸಿದಂಥ ಅತಿರುದ್ರ ಮಹಾಯಾಗದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಕರೆಸಿ, ಯಾಕಂದ್ರೆ ತಮ್ಮ ವೈಯಕ್ತಿಕ ವಿಚಾರಗಳೊಂದಿಗೆ ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಅತಿರುದ್ಧ ಮಹಾಯಾಗದ ಎಲ್ಲ ಪದಾಧಿಕಾರಿಗಳು ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನು ಕೈಗೊಂಡರು. ಅವರಿಗೆ ಒಂದು ನಮ್ಮ ಸಂಸ್ಥೆ ವತಿಯಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸುವ ಉದ್ದೇಶ ಹೊಂದಿಕೊಂಡು, ತದನಂತರ ನಮ್ಮ ಗ್ರಾಹಕರಾದಂತಹ ಸಂಸ್ಥೆಯ ಎಲ್ಲ ಗ್ರಾಹಕರಿಗೂ ಒಂದೇನೋ ನಮ್ಮ ಪ್ರೀತಿಯ ಔತಣಕೂಟವನ್ನು ಕೊಡಬೇಕನ್ನೋ ಉದ್ದೇಶದಿಂದ ನಾವೆಲ್ಲರನ್ನೂ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತು ಬೆಳಗ್ಗೆ ಶಿವಾನಂದ ಮಠದ ಹಬ್ಬಗಳಾಯಿತು. ಆಮ್ಯಾಗ ರಾಣೆಬೆನ್ನೂರು
ವಿವೇಕಾನಂದ ಆಶ್ರಮದ ಸ್ವಾಮಿಗಳು, ಆಮ್ಯಾಗ ಅತಿರುದ್ರ ಮಹಾಯಾಗದ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಭೂಮಿ ಪೂಜೆಯನ್ನು ಮಾಡಿ ಆ ತಾಯಿಗೆ, ಭೂಮಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ, ಯಾಕಂದರೆ ನಮಗೆ ಮಳೆ, ಬೆಳೆ, ಆಹಾರವನ್ನು ನೀಡುವಂಥ ಆ ಭೂಮಿ ತಾಯಿಗೆ ನಮ್ಮ ಸದಾಕಾಲ ನಮ್ಮನ್ನು ಕಾಪಾಡ್ಕೊಂಡು ಹೋಗು ಅಂತೇಳಿ ಎಲ್ಲರಿಗೆ ಬೇಡ್ಕೊಂಡು ಅವರ ಭೂಮಿ ತಾಯಿ ಆಶೀರ್ವಾದ ತಗೊಂಡು ನಾವು ಫಂಕ್ಷನನ್ನು ಚಾಲೂ ಮಾಡಿದ್ವಿ. ಶಿವಸಂಗಮದ ವ್ಯವಸ್ಥಾಪಕರು, ಹೆಡ್ ಆಫೀಸ್ ವ್ಯವಸ್ಥಾಪಕರು ಶಿವಕುಮಾರ್ ಹಳಿಕೇರಿ ಅಂತಂದು, ನಮ್ಮದೊಂದು ಇದು ಉತ್ತರ ಕರ್ನಾಟಕದ ಒಂದು ದೊಡ್ಡ ಹಬ್ಬ, ರೈತರ ಹಬ್ಬ. ಈ ರೈತರ ಹಬ್ಬ ಆಗೋದ್ರಿಂದ ನಮ್ಮ ಸಂಸ್ಥಾಪಕರು ಎಳ್ಳಮಾವಾಸ್ಯೆ ದಿನ ನಾವು ನಮ್ಮ ಸಂಸ್ಥೆ ಗ್ರಾಹಕರು ಮತ್ತು ಬಂಧು ಬಾಂಧವರನ್ನು ಕರೆಸಿ ಇಲ್ಲಿ ಎಲ್ಲರ ಜೊತೆನೂ ಎಳ್ಳಮಾವಾಸ್ಯೆ ಆಚರಣೆ ಮಾಡ್ಬೇಕು ಅನ್ನೋದೊಂದು ಅವ್ರದ್ದು ಒಂದು ಧ್ಯೇಯ. ಆ ಕಾರಣಕ್ಕಾಗಿ ಇವತ್ತಿನ ದಿನ ನಾವು ಗ್ರಾಹಕರು ಮತ್ತು ಬಂಧು ಬಾಂಧವರು, ರೈತಾಪಿ ಜನಗಳು ಎಲ್ಲರೂ ಬಂದು ಇಲ್ಲಿ ಎಳ್ಳಮಾವಾಸ್ಯೆಯನ್ನು ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಏನಪ್ಪ ಅಂದ್ರೆ ಯಜ್ಞಯಾಗ ಮಾಡಿದ್ರು ನಮ್ಮ ಗದಗದಲ್ಲಿ. ಯಜ್ಞಯಾಗ, ಹೋಮ ಮತ್ತು ಹೊಣ ಎಲ್ಲ ಮಾಡಿರಲ್ಲ. ಆ ಪದಾಧಿಕಾರಿಗಳಿಗೆ ನಾವು ಇಲ್ಲೇ ಸನ್ಮಾನ ಸತ್ಕಾರವನ್ನು ಇಟ್ಕೊಂಡು ಅವರಿಗೂ ಒಂದು ನಾವು ಗೌರವ ಕೊಡಬೇಕು. ಪ್ಲಸ್ ಅವರಿಗೆ ಒಂದು ಊಟವನ್ನು ಕೊಟ್ಟು ಅವರಿಗೆ ನಾವು ಏನಪ್ಪ ಅಂದ್ರೆ ಪ್ರೀತಿ ವಾತ್ಸಲ್ಯದಿಂದ ಇನ್ನೂ ಇಂಥ ಕಾರ್ಯಕ್ರಮಗಳು ಗದಗ ಜಿಲ್ಲೆಯೊಳಗೆ ನಡೀಲಿ ಅಂತಂದು ಹೇಳಿ ನಾವು ಒಂದು ಆನಂದದಿಂದ ಅವ್ರಿಗೆ ಕರೆದು ನಾವು ಸತ್ಕಾರ ಮಾಡಿದ್ದೀವಿ. ಅದು ಖುಷಿ ತರೋ ವಿಚಾರ. ಮತ್ತು ನಮ್ದು ಏನಪ್ಪ 5 ಮಂದಿ ನಿರ್ದೇಶಕರ ಒಂದು ಧ್ಯೇಯ ಏನಪ್ಪ ಅಂತಂದ್ರೆ ಗ್ರಾಹಕರ ಜೊತೆ ಬೆರಿಬೇಕು. ಗ್ರಾಹಕರ ಮನವರಿಕೆ, ಗ್ರಾಹಕರ ನಾವು ಸರ್ವಿಸ್ ಕೊಡೋದ್ರಿಂದ ಹಿಡಿದು ಗ್ರಾಹಕರನ್ನ ನಾವು ಏನಪ್ಪಲ್ಲ ಕುಟುಂಬ ಒಂದು ಏನಪ್ಪ ಅಂತಂದ್ರೆ ಪದಾಧಿಕಾರಿಗಳಾಗಿ ಕಾಣ್ಬೇಕು ಅನ್ನೋ ಒಂದು ವಿಚಾರ ನಮ್ಮ ಸಂಸ್ಥಾಪಕರದು ಮತ್ತು 5 ಮಂದಿ ನಿರ್ದೇಶಕರದು. ಆ ಕಾರಣಕ್ಕಾಗಿ ಶಿವಸಂಗಮ ಸಂಸ್ಥೆಯವರು ಇವತ್ತು ನಮಗೆ ಈ ಒಂದು ಅವಕಾಶವನ್ನು 5 ಜನ ಡೈರೆಕ್ಟರ್ ಅವಕಾಶವನ್ನು ಲಭಿಸಿಕೊಟ್ಟಿದ್ದಕ್ಕಾಗಿ ಅವರ ಗ್ರಾಹಕರಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ನಮಸ್ಕಾರನ ತಿಳಿಸಿ ವಂದನೆ. ನಮಸ್ತೆ ಕರ್ನಾಟಕ ಜನತೆಗೆ. ನಮ್ಮ ಹೆಸರು ಸರಳಾ ಗುರುಪಾದಪ್ಪ ಎಳವತ್ತಿ, ಸಾಕಿನ್ ಡೋಣಿ ಅಂತ. ಇಲ್ಲಿ ಹೌಸ್ ಫಾರ್ಮ್ ಶಿವಸಂಗಮ ಇದಕ್ಕೆ ಬಂದಿದ್ವಿ. ಈಗ ಹಿಂದಿನ ಈಗ ವಿಷಯ ಏನಂದ್ರೆ, ಮಾತಾಡೋ ವಿಷಯ ಏನಂದ್ರೆ ಎಳ್ಳ ಅಮಾವಾಸ್ಯೆ. ಇವತ್ತಿನ ದಿನ ಕುರಿತು ಏನಂದ್ರೆ ಎಳ್ಳ ಅಮಾವಾಸ್ಯೆ ಬಗ್ಗೆ 2 ಮಾತಾಡೋಕೆ ಇಷ್ಟಪಡ್ತೀನಿ. ನಾವು ಹಿಂದಿನ ಎಳ್ಳ ಅಮಾವಾಸ್ಯೆ ಅಂದ್ರೆ ರೊಟ್ಟಿ, ಪಲ್ಯ, ಕೆಂಪು ಚಟ್ನಿ, ಆಮೇಲೆ ಎಳ್ಳು ಹೋಳಿಗೆ, ಶೇಂಗಾದ ಹೋಳಿಗೆ, ಕರಿಗಡುಬು, ಈ ಥರ ಎಲ್ಲ ಮುಳಗಾಯಿ ಪಲ್ಯ, ಪುಂಡಿ ಪಲ್ಯ, ಆಮೇಲೆ ಉಂಡುಗಡುಬು ಅಂತ ಮಾಡ್ತಿದ್ರು ನಮ್ಮ ಹಿಂದಿನ ಜನ್ರೇಷನ್ ಒಳಗೆ. ಅದನ್ನೆಲ್ಲ ಕೊಟ್ಕೊಂಡು ನಾವು ಚಿಕ್ಕಂದಿರೋದ್ರಾಗನ ಅದನ್ನ ನಾವು ಹೊಲಕ್ಕೆ ಹೋಗಿ, ಚಕ್ಕಡಿ ಒಳಗೆ ಹೋಗಿ ಈ ಥರ ಬುತ್ತಿ ಕಟ್ಕೊಂಡು ಹೊಲಕ್ಕೆಲ್ಲ ನಾವು ಅಂದ್ರೆ ಪೂಜೆ ಮಾಡಿ ಬೇಸಾಯ ಬೆಳೆಯತಕ್ಕಂಥ ಬೆಳೆನ ಚೆನ್ನಾಗಿ ಒಂದು ಭೂತಾಯಿನ ಪೂಜೆ ಮಾಡಿ ಅದಕ್ಕೆ ಪ್ರಸಾದ ನೈವೇದ್ಯ ಮಾಡಿ ಸುರಮ್ಗಳಿಗೋ ಹುಲ್ಲಲ್ಗೋ ಅಂತ ಆ ಥರ ಎಲ್ಲ ಹಳ್ಳಿ ಸಂಪ್ರದಾಯ ಪ್ರಕಾರ ನಾವು ಈ ಥರ ಎಲ್ಲ ನಡೆಸ್ಕೊಂತ ಬಂದ್ವಿ. ಈಗ ಇವತ್ತಿನ ಜನ್ರೇಷನ್ ಅದು ಇಲ್ಲ. ಆಮೇಲೆ ಈ ಶಿವಸಂಗಮ ಫಾರ್ಮ್ ಹೌಸ್ನಾಗ ಇದನ್ನ ಹಿಂದಿಂದೆಲ್ಲ ನಮ್ಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಜನ್ರೇಷನ್ ನಮ್ಮ ಮಕ್ಕಳಿಗೆ ಅದು ಅನುಭವಿಸಿ ಇಲ್ಲ, ಅವ್ರಿಗೆ ಇದು ಗೊತ್ತೇ ಇಲ್ಲ. ನಾವು ಅನುಭವಿಸ್ತಕ್ಕದ್ದು ನಮ್ಮ ಮಕ್ಕಳಿಗೆ ಮುಂದೆ ಅದು ಕನಸಾಗಿ ಉಳ್ತೈತೋ ಆ ಸಂಪ್ರದಾಯ ಮರ್ಕೊಂತ ಹೊಂಟ್ರ. ಬಟ್ ಈ ಶಿವಸಂಗಮದವರು ಇದನ್ನ ನೆನಪಿಸಿ ಮಾಡಿಕೊಟ್ರು ನಮ್ಗೆ. ಇಲ್ಲಿ ಬಂದೆಲ್ಲ ಖುಷಿ ಆಯ್ತು. ಹಿಂದಿನ ದಿನ ನಾವು ಅನುಭವಿಸ್ತಕ್ಕಂಥ ದಿನಗಳೆಲ್ಲ ಮೆಲುಕು ಹಾಕಿದ್ವಿ. ಎಲ್ಲ ಥರದ ಊಟದ ಎಲ್ಲ ಹಿಂದಿನ ಸಂಪ್ರದಾಯ ಪ್ರಕಾರ ಮಾಡಿದ್ದಾರೆ. ಊಟದ ಎಲ್ಲ ಹಿಂದಿನ ಸಂಪ್ರದಾಯ ಪ್ರಕಾರ ಮಾಡ್ಯಾರ. ಅದೆಲ್ಲ ನಮಗೆ ನೆನಪಂತು. ನಾವು ಕಳೆದಂಥ ದಿನಗಳು, ನಾವು ಅನುಭವಿಸ್ತಕ್ಕಂಥ ಅನುಭೋಗ ನಮಗೆಲ್ಲ ನೆನಪಾತು. ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಸರ. ನಮಸ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಇಲ್ಲಿಲ್ಲ ಕಾಣಿರು. ನಮ್ಮ ಅಖಂಡೇಶ್ವರ ಲಿಂಗವ ನಡೆಸಬೇಕಾದರೆ ಸತ್ಯವನ್ನೇ ಸಾಧಿಸಬೇಕು ಕಾಣಿರು. ಯಾವತ್ತು ಈ ಒಂದು ಶಿವಸಂಗಮ ಸಂಸ್ಥೆಯ 17 ವರ್ಷದ ಈ ಒಂದು ಜರ್ನಿ, ಈ ಒಂದು ಸಂದರ್ಭದೊಳಗೆ ಈ ಇಡಿಯಾಗಿ ನಮ್ಮ ಶಿವಸಂಗಮ ಸಂಸ್ಥೆ 17 ಚಿಟ್ ಶಾಖೆಗಳನ್ನು ಹೊಂದಿದೆ. ಆನಂತರ ಇದೊಂದು ಫಾರ್ಮ್ ಹೌಸ್, ಒಂದು ಸ್ಪಾರಿ ಅನ್ನುವಂಥ ವಾಟರ್, ಆನಂತರ ಮಿಲ್ಕ್ ಡೈರಿ, ಈ ರೀತಿ ಅನೇಕ ರೀತಿಯಿಂದ ನಾವು ಇಲ್ಲಿ ಬೆಳೆಸೀವಿ. ಆದರೆ ನಾವು 5 ಮಂದಿ ಡೈರೆಕ್ಟ್ರ್ ಇದ್ದು 5 ಜನ ಬೆಳೆಯೋದು ನೋಡಲಾರ್ದ ಇಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗಕ್ಕೆ, ಆಮ್ಯಾಗ ಇಡೀ ನಮ್ಮ ಸಂಸ್ಥೆಯಲ್ಲಿ
ಸುಮಾರು 60,000 ಕಸ್ಟಮರ್ಸನ್ನು ಹೊಂದಿದೆ ಈ ಸಂಸ್ಥೆ. ಅದನ್ನು ಬೆಳೆಸುವಂಥ ಕೆಲಸ ನಮ್ಮ ಅಧ್ಯಕ್ಷರಾದ ಜಿ ಎಂ ಪಲ್ಲೇದವರು, ದೇಸಾಯಿ ಮಠರು, ನಾವು ಲಿಂಗನಾಳ್ ಅಂತೇಳಿ, ಇನ್ನೊಬ್ಬರು ಶಿವಕಾಡು, ಹೀಗೆ 5 ಜನ ನಾವು ವೈಯಕ್ತಿಕ ಲಾಭಕ್ಕೋಸ್ಕರ ನಾವು ಈ ಸಂಸ್ಥೆಯನ್ನು ಕಟ್ಟಿಲ್ಲ. ಇದನ್ನು ಇಡಿಯಾಗಿ ಒಂದು ಸಮಾಜವನ್ನು ಬೆಳೆಸಬೇಕು, ಸಮಾಜ ಜೊತೆಗೆ ನಾವು ಬೆರೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು 2016 ಚರಗ ಚಲ್ಲಕ್ ಅನ್ನುವಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ಇವತ್ತು 2017, ಇದು 2025, ಈ ವರ್ಷದೊಳಗೆ ನಾವು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಸುಮಾರು ರೈಸ್ ಆಫ್ ನ್ಯೂಸ್ ಗದಗ್.